ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ಪಾಪಮ್ಮನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಸಾಹಿತ್ಯ. ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಅನುರಾಧ ಮೇಡಮ್ ಅವರೇ ಆಗಿರ್ತಾರೆ. ಏನು ಸಾಹಿತ್ಯ, ಇಬ್ಬರು ಕರ್ಣ ನೀನು ಜಗಳ ಮಾಡಿದ್ದೀರಂತೆ ಅಂತ ಕೇಳ್ತಾ ಇರ್ತಾಳೆ ಅನುರಾಧ ಮೇಡಮ್. ಆ ಥರ ಏನಿಲ್ಲ ಮೇಡಮ್, ಮೊದಲಿನ ಹಾಗೆ ನಗು ತರಬೇಕು ಅನ್ನೋದು ನಮ್ಮ ಪ್ಲ್ಯಾನಿಂಗ್ ಇತ್ತು. ಅದಕ್ಕೋಸ್ಕರ ನಾವು ಸುಮ್ಮನೆ ತಮಾಷೆಗೆ ಈ ಥರ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಅನುರಾಧ ಸಾಹಿತ್ಯ ಹೇಳ್ತಾ ಇರ್ತಾಳೆ. ಅದನ್ನು ಕೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಪಾಪಮ್ಮ. ಇಷ್ಟು ಮಾಡಿದ್ರೆ ಸಾಕಪ್ಪ ಅಂತೇಳಿ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾಳೆ ಪಾಪಮ್ಮನಿಗೆ ಊಟ ಮಾಡಿಸ್ತಿದ್ದೆ, ಇಲ್ಲೇ ಇದ್ದಾರೆ ನೋಡಿ ಮೇಡಮ್, ನೀವು ಮಾತಾಡ್ತೀರಾ ಅಂತ ಕೇಳಿದಾಗ ತುಂಬ ಫೀಲಿಂಗಲ್ಲಿ ಮಾತಾಡ್ತಾ ಇರ್ತಾಳೆ ರಾಧಾ ಮೇಡಮ್ ಅವರು ಮಾತಾಡ್ತಾ ಇರ್ತಾರೆ. ಆವಾಗ ಸಾಹಿತ್ಯ ನೋಡಿ, ನಾವು ಈ ಮನೆಯೆಲ್ಲ ಖುಷಿಯಾಗಿ ಇಡಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ, ಅದಕ್ಕೋಸ್ಕರ ನಾವು ಜಗಳ ಮಾಡ್ತಿದ್ವಿ ಅಂತೇಳಿ ಎಲ್ಲ ಕೇಳಿಸ್ಕೊಂಡು ಪಾಪಮ್ಮ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಊಟ ಮಾಡಿಸ್ಬಿಟ್ಟು ನೀರು ಕುಡಿಸಿ, ಸರಿ ಪಾಪಮ್ಮ ನಾನೆಲ್ಲ ಸರಿ ಮಾಡ್ತೀನಿ, ನೀ ಏನು ಯೋಚನೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಪಾಪಮ್ಮನಿಗೆ ಹೇಳಿ ಸಾಹಿತ್ಯ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಅರುಂಧತಿ ಬಂದುಬಿಡ್ತಾಳೆ. ಅಷ್ಟೊತ್ತಲ್ಲಿ ಪಾಪಮ್ಮ ಏನೋ ಹೇಳಬೇಕು ಅಂತ ಹೇಳ್ಬಿಟ್ಟು ಅವಳು ಕೈಕಾಲೆಲ್ಲ ಮೂಮೆಂಟ್ ಆಗ್ತಿರುತ್ತೆ. ಆದರೆ ಅರುಂಧತಿ ಇರೋಕ್ಕೋಸ್ಕರ ಅವಳು ಏನೂ ಮೂಮೆಂಟ್ ಆಗಲಾರ್ದಿರೋ ಥರ ನಾಟಕ ಮಾಡ್ತಾ ಇರ್ತಾಳೆ. ಹಾಗಾಗಿ ಏನಾದರೂ ಹೇಳಬೇಕು ಅಂತ ಹೇಳ್ಬಿಟ್ಟು ಸಾಹಿತ್ಯನ ಹತ್ರ ಸೀರೆನ ಜಗ್ತಾಳೆ. ಅಷ್ಟೊತ್ತಿಗೆ ಅರುಂಧತಿ ಬಂದಿದ್ದಕ್ಕೆ ಅದನ್ನು ತನ್ನ ಬ್ಯಾಗಲ್ಲ ಹತ್ರನೇ ಸಿಗಿಸ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾಳೆ. ಏನೋ ಹೇಳ್ತಾ ಇದ್ರು ಪಾಪಮ್ಮ, ನಾನು ಸೀರೆ ಜಗ್ಬಿಟ್ಟು ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅರುಂಧತಿ ಮುಂದೆನೇ ಹೇಳಿಬಿಡ್ತಾಳೆ. ಅದೇನಪ್ಪ ಅಂತಂದರೆ, ಅದೇನೂ ಇಲ್ಲ ಬಿಡು, ಅಲ್ಲ ನನಗೆ ಆ ಥರ ಅನ್ನಿಸ್ತು ಅದಕ್ಕೆ ಹೇಳಿದೆ ಅಂತೇಳಿ. ನೋಡಿ ನಾವು ಫುಲ್ ವಿಡಿಯೋದಲ್ಲಿ ಏನಾಗತ್ತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.